ಇವತ್ತು ನಮ್ಮ ಮಕ್ಕಳೇನಿದ್ದಾರೆ, ಇವತ್ತು ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಪ್ರತಿದಿನ ನೋಡ್ತೀವಿ ನಾವು. ನಾನು ಎಲ್ಲೋದ್ರೂ ಹೇಳ್ತಕ್ಕಂಥದ್ದು ಒಂದೇ ಮಾತು, ರಾಜಕೀಯದ್ದು ಒಂದು ಭಾಗ ಬೇರೆ ಕಡೆ ಬಿಡೋದು, ಅದು ಇಲ್ಲಿ ಬೇಡ ಚರ್ಚೆ ಮಾಡೋದು. ಆದರೆ ಇವತ್ತು ಸಮಾಜದಲ್ಲಿ ಒಂದು ಅನ್ಯೂನ್ಯತೆ ಇಲ್ಲ. ಜನ್ಮ ಕೊಟ್ಟಂತ ತಂದೆ ತಾಯಂದ್ರು, ಆ ಕುಟುಂಬದಲ್ಲಿ ಇರ್ತಕ್ಕಂಥ ಅಕ್ಕ ತಂಗಿಯರು, ಅಣ್ಣ ತಮ್ಮಂದ್ರು, ಆ ಒಂದು ಸಹೋದರ ಮನೋಭಾವ, ಸಹೋದರಿ ಮನೋಭಾವಗಳು ಇವತ್ತು ಯಾವುದೋ ಒಂದು ಕ್ಷುಲ್ಲಕವಂತ ಕಾರಣಗಳಿಗೆ ನಶಿಸಿ ಹೋಗ್ತೇವೆ. ನಮ್ಮ ಹಿರಿಕರು ಕೆಲವರು ಕೂತಿದ್ದೀವಿ. ನಿಮ್ಮ ಕಾಲದಲ್ಲಿ ಒಂದೊಂದು ಕುಟುಂಬದಲ್ಲಿ 20 ಜನ 30 ಜನ ಇರುವುದು, ನಾವು ಅದು ನೋಡಿದೀವಿ. ಅದು ನಾವು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ಮಕ್ಕಳಿದ್ದಾಗ ಒಟ್ಟೊಟ್ಟಿಗೆ ನಾವು 25-30 ಜನ ಕೂತು ಊಟ ಮಾಡ್ತಕ್ಕಂಥ ದಿನಗಳು. ಆ ದಿನಗಳು ಇವತ್ತು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದೇ ಇದೆ. ಅವತ್ತು ಒಂದು ಅನ್ಯೋನ್ಯತೆ ಏನಿತ್ತು, ಅವತ್ತು ಯಾವುದೇ ಹಳ್ಳಿಗಳಲ್ಲಿ ವಿದ್ಯುತ್ ಶಕ್ತಿ ಇರಲಿಲ್ಲ, ವಿದ್ಯುತ್ ಶಕ್ತಿಯ ಸೌಲಭ್ಯ ಇಲ್ಲ, ರಸ್ತೆ ಇಲ್ಲ. ಈಗ ನಾವು ಇಲ್ಲೆಲ್ಲ ಇಟ್ಟವ್ರು ನೋಡಿ, ಇದು ಕುಡಿದ್ರು ಕಾಯಿಲೆ ಅಂತೀವಿ. ಅವತ್ತು ಬಹುಶಃ ನಮ್ಮ ಹಿರಿಕರು ಗೊತ್ತು, ಈ ಮಕ್ಳ ಪಾಪ ಗೊತ್ತಿಲ್ಲ. ಕೆರೆ ಇಲ್ಲ ಬಾವಿಯಿಂದ ನೀರು ತರೋರಿ, ಬಾವಿ ನೀರು ಸ್ವಲ್ಪ ಒಳ್ಳೆ ನೀರು ಇರ್ತಿತ್ತು. ತಂದು ಮನೆಯಲ್ಲಿ ಅಡಿಗೆ ಕೋಣೆಯಲ್ಲಿ ಮೂಲೆಯಲ್ಲಿ ಒಂದು ದೊಡ್ಡ ಹಂಡೆ ಇಟ್ಟಿದ್ರಿ. ಆ ನೀರನ್ನ ಫಿಲ್ಟರ್ ಮಾಡಕ್ಕೆ ನಮ್ಮ ಹಿರಿಕರು ಪಂಚೆ ಎಲ್ಲ ಯೂಸ್ ಮಾಡಿರಲ್ಲ, ಹಳೇದನ್ನ ತೆಗೆದು ಆ ಇದಕ್ಕೆ ಕಟ್ಟವ್ರಿ. ಬಂದು ಅದ್ ನೀರು ಹಾಕಿರೋ ಪಾಪ ತಂದು ನಮ್ಮ ಹೆಣ್ಣು ಮಕ್ಕಳು. ಅದೇ ಫಿಲ್ಟರ್ ನೀರು. ಈ ಫಿಲ್ಟರ್ ನೀರು ಕುಡಿದ್ರೆ ಕಾಯಿಲೆ ಅಂತೀವಿ. ಅವತ್ತು ಅಂತ ನೀರು ಕುಡಿದ್ರು ನಮ್ಗೇನು ಆಯ್ತಿರ್ಲಿಲ್ಲ. ಹಲವಾರು ಊರುಗಳಲ್ಲಿ ಕೆರೆಗಳಲ್ಲಿ ಒಂದ್ ಕಡೆ ದನ ತೊಳಿತಾ ಇರೋರು, ಇನ್ನೊಂದ್ ಕಡೆ ಬಟ್ಟೆ ಒಗೆಯೋರು, ಇನ್ನೊಂದ್ ಕಡೆ ಅದೇ ನೀರನ್ನೇ ಕುಡಿಯಕ್ಕೆ ತಗೊಂಡು ಹೋಗು. ಅವತ್ತು ಶರೀರ ಚೆನ್ನಾಗಿ, ಇದು ನಾನ್ ನೋಡಿದ ಅನುಭವ, ನಮ್ಮ ಮಕ್ಕಳುಗಳಿಗೆ ಇದು ಗೊತ್ತಾಗೋದಿಲ್ಲ. ಆ ರೀತಿ ಜೀವನದಲ್ಲಿ ಒಂದು ಅನ್ಯೋನ್ಯತೆ ಇತ್ತು. 6 ಗಂಟೆ ಆದರೆ ನೆಮ್ಮದಿಯಿಂದ ಊಟ ಮಾಡಿ ನಿದ್ದೆ ಮಾಡೋದು, ಬೆಳಗ್ಗೆ 5 ಗಂಟೆಗೆ ಹೊಲದಲ್ಲಿ ಕೆಲಸ ಮಾಡಕ್ ಹೋಗುದು. ಇವತ್ತು ಏನಾಗಿದ್ದೀವಿ, 12 ಗಂಟೆ 1 ಗಂಟೆ ಆದರೂ ಟಿವಿ ಮುಂದೆ ಕುತ್ಕೊಂಡ್ಬಿಡ್ತೀವಿ. ಆ ಟಿವಿಲಿ ಬರ್ತಕ್ಕಂಥ ಕಾರ್ಯಕ್ರಮ ನೋಡಿ ಎಲ್ಲ ಒಂದ್ ಕಡೆ ಈ ಮೊಬೈಲ್ ಗೊತ್ತಾಯ್ತು ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಮೊಬೈಲ್ ರಾತ್ರಿ ನಮ್ಮ ಮಕ್ಕಳು ಈ ಮೊಬೈಲ್ ಫೋನ್ಗಳು ಹುಚ್ಚೀಗ. ಮನೇಲಿ ತಂದೆ ತಾಯಿದ್ರು ಕೂತ್ಕೊಂಡಿರ್ತಾರೆ, ಮಲಗೋರಿಂದ ನೀವ್ ಅನ್ಕೊಂಡು ನೆಮ್ಮದಿನ ಇರ್ತೀರಿ. ಅಲ್ಲಿ ರಗ್ಗೋದ್ಕೊಂಡ್ಬಿಟ್ಟು ಹೇಳ್ತಾರೆ, ಈಗ ಆ ಮೊಬೈಲ್ ಇಟ್ಕೊಂಡು ಆಟ ಆಡ್ತಾರೆ. ಅದು ಆಟ ಆಡಿ ಕೆಲವು ಕಡೆ ನೋಡಿ, ನೆನ್ನೆ ಮೊನ್ನೆನ ಇದಕ್ಕೆ ತಂದೆ ತಾಯಿನ ಅಕ್ಕನ್ನ ಇಲ್ಲ, ತಾಯಿ ಅಕ್ಕನ ಇರಬೇಕು. ನಿನ್ನೆ ಯಾವ್ದೋ ಪೇಪರ್ ತಾಯಿನೇ ಅಕ್ಕನ್ನ, ತಂದೆನೇ ಅಕ್ಕನ್ನ ಅವನೇ ಕೊಲೆ ಮಾಡ್ತಾನೆ, ತಿಳ್ಕೊಳ್ಳಿಲ್ಲ ಅಂತೇಳಿ ಗೇಮ್ ಆಡ ಸಾಯಿಸ್ಬಿಟ್ಟು. ಈ ತರ ಅವನೇ ತೊಂದರೆ ಇಲ್ಲ ಬಿಡಿ. ಇಲ್ಲಿ ನಾನು ಯಾಕಿದೆ ಹೇಳ್ತಿದ್ದೀನಿ ಅಂದ್ರೆ, ದಯವಿಟ್ಟು ನಮ್ಮ ಶಿಕ್ಷಕರಿಗೆ, ನಮ್ಮ ಸಹೋದರಿಯರಿಗೆ ಹೇಳ್ತಕ್ಕಂಥದ್ದು, ಮಕ್ಕಳು ಸ್ವಲ್ಪ ನಮ್ಮ ಹಿಂದಿನ ಕಾಲದಲ್ಲಿ ರಾಮಾಯಣ ಮಹಾಭಾರತ ಇವೆಲ್ಲ ನಾವು ಮನೇಲೆ ಕೂತ್ಕೊಂಡು ಓದುವು. ಈಗ ಮಕ್ಕಳು ರಾಮಾಯಣ ಮಹಾಭಾರತ ನೋಡಲ್ಲಿ ನೀವು ಹೇಳಿದಂಗೆ ಇದರಲ್ಲಿ ಆಟ ಆಡು ಆನ್ಲೈನ್ ಅಲ್ಲಿ, ಅದರಿಂದ ಪ್ರಭಾವಿತರಾಗೋದು ಇದು ನೋಡ್ತಾ ಇದ್ದೀವಿ. ಮಕ್ಕಳನ್ನ ತಂದೆ ತಾಯಿದ್ರು ಶಿಸ್ತಿನಲ್ಲಿ ಬೆಳೆಸ್ತಕ್ಕಂಥದ್ದು ಒಂದು ಭಾಗ. ಶಾಲೆನಲ್ಲಿ ನಮ್ಮ ಶಿಕ್ಷಕರು ನಮ್ಮ ಮಕ್ಕಳು ಒಳ್ಳೆ ದಾರಿಲಿ ಹೋಗ್ತಕ್ಕಂಥದ್ದು. ಮತ್ತು ನಮ್ಮ ಹಳೆ ಕಾಲ ಇತ್ತಲ್ಲ, ಒಂದು ಪ್ರೀತಿ ವಿಶ್ವಾಸ ಅನ್ಯೋನ್ಯತೆ ಇಟ್ಕೊಂಡು ಬದುಕ್ತಾ ಇದ್ವಲ್ಲ, ಆ ದಿನಗಳು ಮತ್ತಿವತ್ತು ಬರದೇ ಇದ್ರೆ ನಾವು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆದ್ರು, ದೇಶ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆದ್ರು ಇವತ್ತು ಒಳ್ಳೇದಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ನಮ್ಮ ಶಾಲಾ ಮಕ್ಕಳಿಗೆ ಹೇಳೋದು, ಕಷ್ಟಪಟ್ಟು ಓದಿ. ಮಾರ್ಕ್ಸ್ ಕಡಿಮೆ ಆಯ್ತು ಅಂತ ಹೇಳಿ ಅದೇ ಮತ್ತೇನ ಕೆಲವು ಘಟನೆಗಳು ನಡೀತಾವಲ್ಲ, ಅಂಥವಕ್ಕೆ ಪ್ರಭಾವಕ್ಕೊಳಗಾಗ್ಬಿಟ್ಟು ನಾನು ಓದಬೇಕಾದ್ರೆ ಮನೆ ಬೆಂಚಲ್ಲಿ ಕೂತ್ಕೊಳ್ಳಬೇಕು. ಅದಷ್ಟೇ ಅಲ್ಲ, ಮಾರ್ಕ್ಸ್ ಪಡೆಯೋದ್ರಲ್ಲೂ ಕಡಿಮೆನೆ ನಾನು ಇದ್ದಿದ್ದು. ಇವತ್ತು ನಮ್ಮ ಕೈಲಿ ಹಲವಾರು ರೀತಿ ಪ್ರತಿಭೆ ಇದೆ, ಶಕ್ತಿ ಇದೆ. ಅದನ್ನ ನಾವು ಉಪಯೋಗ ಮಾಡ್ಕೋಬೇಕು. ನಮ್ಮ ಮಕ್ಕಳಿಗೆ ಹೇಳೋದು, ಸಣ್ಣ ಮಕ್ಕಳಿಗೆ ನಾನು ಹೇಳೋದು, ನಿಮಗೆ ಭಗವಂತ ಬುದ್ಧಿ ಕೊಟ್ಟಿರ್ತಾನೆ, ಅದನ್ನ ಸರಿಯಾಗಿ ಉಪಯೋಗ ಮಾಡಿದ್ರೆ ಮೇಲ್ ಬರ್ಬೋದು. ಮಾರ್ಕ್ಸ್ ಕಡಿಮೆ ಆಯ್ತು ಅಂತ ಹೇಳಿ ಮತ್ತಿನ್ನೇನೋ ಅನಾಹುತ ಮಾಡ್ಕೊಳ್ಳೋದು, ಅಂಥವಕ್ಕೆಲ್ಲ ಕೈ ಹಾಕ್ಬೇಡಿ. ಮಾರ್ಕ್ಸು ಕಡಿಮೆ ಆಗಿರ್ಬೋದು, ಆದ್ರೆ ನಿಮ್ಮಂತವ್ರೆ ಆ ಮಾರ್ಕ್ಸ್ ಕಡಿಮೆ ತೆಗಿತಾರಲ್ಲ, ಅವರೇ ಇವತ್ತು ದೇಶಕ್ಕೆ ದೊಡ್ಡ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು. ನಾವು ಹಿಂದೆಲ್ಲ ಕತೆ ಅದರಿಂದ ಮಕ್ಕಳಿಗೆ ನಾನು ತಿಳುವಳಿಕೆ ಹೇಳೋದು, ಯಾವುದೇ ಕಾರಣಕ್ಕೂ ಅಂಜಬೇಡಿ. ನಿಮ್ ತಂದೆ ತಾಯಿಗಳು ನೋಡ್ಕೊಂಡು ಅವ್ರು ಏನ್ ನಿಮಗೆ
ಶಿಸ್ತುಬದ್ಧವಾಗಿರಕ್ಕೆ ಹೇಳ್ತಾರೆ, ಅವ್ರಿಗೆ ಗೌರವ ತರ್ತಕ್ಕಂಥ ರೀತಿಯಲ್ಲಿ ಆ ಮಕ್ಕಳು ಓದಬೇಕು. ನಿಮ್ಗೆ ಏನು ಬೇಕು ವ್ಯವಸ್ಥೆ, ಆ ವ್ಯವಸ್ಥೆಗಳನ್ನ ನಿಮ್ಗೆ ಓದಲಿಕ್ಕೆ ಮಕ್ಕಳಿಗೆ ಎಲ್ಲಾ ರೀತಿ ವ್ಯವಸ್ಥೆ ಮಾಡಿಕೊಡೋದು ನನ್ನ ಜವಾಬ್ದಾರಿ, ಮಾಡ್ಕೊಡ್ತೀನಿ ಅಂತ ಮಾಡಿ ತಯಾರಾಗಿದೆ. ಒಂದು ಅವಕಾಶ ಇದೆ, ಮುಂದಿನ ದಿನಗಳಲ್ಲಿ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ಈಗೇನು ನಡೀತಾ ಇದೆ ರಾಜ್ಯ ಜನಕ್ಕಾಗಲೇ ಬೇಸರ ಇದೆ. ಪಕ್ಷ ಭೇದ ಮರೆತೆ ಮುಂದಿನ ದಿನಗಳು ಯಾವ ರೀತಿ ಚುನಾವಣೆ ಆಗುತ್ತೆ ಅನ್ನೋದು ಸ್ವಲ್ಪ ನಾನು ಇಟ್ಕೊಂಡಿದ್ದೀನಿ, ನಂಬಿಕೆ ಇಟ್ಕೊಂಡಿದ್ದೀನಿ ಜನಗಳ ಮೇಲೆ. ಒಳ್ಳೆ ಕಾಲ ಬಂದ್ರೆ ನಾನು ಒಂದು ಮಾತು ಕೊಡ್ತೀನಿ, ನಮ್ಮ ಮಕ್ಕಳು ದೇವರಿದ್ದಂಗೆ. ನಾನು ಶಿಕ್ಷಣ ಕ್ಷೇತ್ರದ ವಿಷಯದಲ್ಲಿ ತುಂಬಾ ಗೌರವ ಇಟ್ಕೊಂಡಿದ್ದೇನೆ. ಇವತ್ತು ಈ ರಾಜ್ಯದಲ್ಲಿ ಆರೋಗ್ಯ, ಶಿಕ್ಷಣ, ಅದೇ ಜೊತೆ ನಮ್ಮ ರೈತರ ಬದುಕು ಎಷ್ಟು ಕಷ್ಟದಲ್ಲಿ ಇದ್ದೇವೆ ಈಗಲೂ ಅನ್ನೋದು ನನಗೆ ಅರ್ಥ ಆಗ್ತದೆ. ದೇಶದಲ್ಲಿ ಇವತ್ತು ನಾನು ಕೈಗಾರಿಕಾ ಮಂತ್ರಿ, ಉಕ್ಕಿನ ಮಂತ್ರಿ ಆಗಿರ್ಬೋದು, ಅಲ್ಲಿ ನನ್ನ ನೋಡಕ್ ಬರೋರು ಎಲ್ಲ ಸೂಟು ಬೂಟು ಹಾಕಿ ಶ್ರೀಮಂತರುಗಳು ಬರ್ತಾರೆ. ಅಲ್ಲಿ ಯಾರು ಬಡವರು ಬರಲ್ಲ ನನ್ನ ನೋಡೋದಕ್ಕೆ. ನಾನು ಬಡವ್ರನ್ನೆಲ್ಲಿ ನೋಡಕ್ ಸಾಧ್ಯ? ಇಲ್ಲಿ ನಿಮ್ಮಂತ ಊರಿಗೆ ಬಂದ್ರೆ ಬಡವ್ರು ನೋಡಕ್ ಸಾಧ್ಯ. ಒಂದ್ ಕಡೆ ನಮ್ಮ ದೇಶ ಏನೋ ಬೆಳೀತಾ ಇದೆ, ವಿಶ್ವಕ್ಕೆ ನಾವು ಓವರ್ಟೇಕ್ ಹೋಗ್ತಾ ಇದೀವಿ ಅಂತ ಮಾತಾಡ್ತೀವಿ. ನಿಜವಾದ ಭಾರತ ಏನಾಗಿದೆ ಅನ್ನೋದು ನಾವು ನೋಡಬೇಕು ಅಂದ್ರೆ ನಾವು ಹಳ್ಳಿಲಿ ಬಂದ್ರೆ ಕಾಣ್ತದೆ ನಾವಿನ್ನು ಎಲ್ಲಿದ್ದೀವಿ ಅಂತ. ಇದು ನಾನು ತಿಳ್ಕೊಂಡಿರ್ತಕ್ಕಂಥ. ನನಗೆ ಒಂದು ಭಗವಂತ ಹಲವಾರು ಸಂದರ್ಭದಲ್ಲಿ ನನ್ನ ಜೀವ ಏನು ಉಳಿಸಿದ್ದಾನೆ. ಈ ಜೀವ ಉಳಿದಿರ್ತಕ್ಕಂಥದ್ದೇ ಭಗವಂತ ಎಲ್ಲೋ ಒಂದು ಕಡೆ ಈ ರಾಜ್ಯದ ನನ್ನ ರೈತ ಬಂಧುಗಳು, ನನ್ನ ತಾಯಂದಿರು, ಯುವಕರಿಗೆ ಏನಾದರೂ ನಿನ್ನಿಂದ ಆಗಬೇಕು ಅನ್ನೋದಕ್ಕೆ ನನ್ನ ಜೀವ ಕೊಟ್ಟೋದು. ನೀವೆಲ್ಲ ಪಾಪ ಕಳೆದ 1 ವರ್ಷದಿಂದ ನಾನು ಅನುಭವಿಸ್ತಂತ ನೋವಿದೆಯಲ್ಲ, ಅಯ್ಯೋ ಪಾಪ ಏನಾದರೂ ಒಳ್ಳೇದಾಗ್ಲಪ್ಪ ಅವನಿಗೆ, ಭಗವಂತ ಒಳ್ಳೇದು ಮಾಡಲಿ ಅಂತ ಎಷ್ಟು ಕುಟುಂಬದಲ್ಲಿ ನೀವು ಹಾರೈಸಿದಿರೋ ಅದರ ಪ್ರತಿಫಲ ಇವತ್ತು ನಿಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ಆದ್ರೆ ಒಂದು ಮಾತು ಕೊಡ್ತೇನೆ, ನಾನು ಬದುಕಿರೋವರಿಗೆ ನಾನು ರಾಜಕಾರಣದಲ್ಲಿ ಮೇಲಿರಲಿ ನೆಲದಲ್ಲೇ ಇರಲಿ, ನಿಮ್ಮ ಕಷ್ಟ ಸುಖದಲ್ಲಿ ಇರ್ತಕ್ಕಂಥ ಅದರಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ರಾಜ್ಯ ಒಳಗಾಗ ನಮ್ಮ ಗ್ರಾಮಕ್ಕೆ ಇವತ್ತು ಏನು ಕೊಟ್ಟು ಹೇಳಿದ್ದೀನಿ. ಶಂಕರೇಗೌಡರ ಒಂದು ಅವತ್ತಿನ ದೂರ ಆಲೋಚನೆ ಮುಖಾಂತರ ಆ ಚಿಂತನೆ ಏನಿದೆ ಅದನ್ನ ಭದ್ರವಾಗಿ ಕಟ್ತಕ್ಕಂಥದ್ದಕ್ಕೆ ನಮ್ಮ ಗ್ರಾಮಕ್ಕೆ ಬಹಳ ಜನ ಒಳ್ಳೊಳ್ಳೆ ವಿದ್ಯಾವಂತರಾಗಿ ಈ ಕಿಲಾದ ಗ್ರಾಮದ ಹೆಸರು ಉಳಿಸಿ. ನಾನು ಚಂದ್ರಣ್ಣದ ಹೆಸರು ಏನಿದೆ, ಅವರು ನಮಗೆ ಕಿಲಾರಿದ್ದಾರೆ ಚಂದ್ರಣ್ಣ ಭಕ್ತರು ಉಂಡೆ. ಅದರಿಂದ ನಿಮಗೆ ನಾನು ಮಾತು ಕೊಡ್ತೀನಿ, ನಿಮ್ ಕಷ್ಟ ಸುತ್ತ ಇರ್ತೇನೆ. ನಿಮ್ಮಲ್ಲಿ ರಾಜಕಾರಣ ಚುನಾವಣೆ ಟೈಮಲ್ಲಿ, ಬೇರೆ ಟೈಮಲ್ಲಿ ಅಣ್ಣ ಒಟ್ಟಾಗಿ ಅಷ್ಟೇ ನಾನು ಕೇಳುತ್ತೇನೆ. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲ್ಲ. ಈಗ ನಾಗಮಂಗಲದಲ್ಲಿ ಬೆಳಗ್ಗೆ 11 ಗಂಟೆಗೆ ಹೋಗ್ಬೇಕಾಗಿತ್ತು, ಆದ್ರೆ ಏನ್ ಮಾಡೋದು, ಸ್ವಲ್ಪ ನಿಮ್ ಪ್ರೀತಿ ವಿಶ್ವಾಸದಲ್ಲಿ ಫೋಟೋ ತೆಗೆಸ್ಕೊಳ್ಳೋದೇ ಒಂದು ಸೆಷನ್ ದೊಡ್ಡದಾಗಾಯ್ತು.